ಸೊ ಹೈ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ, ಇವತ್ತು ನಾನು ನಮ್ಮ ಅಮ್ಮಂಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಅಂದ್ರೆ ನೀವು ನೋಡಿರ್ತೀರಾ ಅಲ್ಲೇ ತಮ್ಮ ಮತ್ತೆ ಟೈಟಲ್ ಏನು ಅಂದ್ರೆ ಆಕ್ಸಿಡೆಂಟ್ ಪ್ರ್ಯಾಂಕ್. ನೋಡೋಣ ಬರ್ರಿ ಏನಾಗುತ್ತೆ ಏನು ಅಂತ. ಇವಾಗ ನಮ್ಮಮ್ಮ ಮನೇಲಿಲ್ಲ, ಏನಕ್ಕೆ ಅಂದ್ರೆ ಮಾರ್ಕೆಟ್ಗೆ ಹೋಗಿದ್ದಾರೆ. ನಾನು ನಮ್ಮಮ್ಮಗೆ ಏನ್ ಹೇಳಿ ಕಳ್ಸಿದೀನಿ ಮಾರ್ಕೆಟ್ಗೆ ಅಂದ್ರೆ, ಅಮ್ಮ ನೀನ್ ಬರೋಷ್ಟೊತ್ತಿಗೆ ನನಗಿರಲ್ಲ, ರೀಲ್ಸ್ ಮಾಡಕ್ ಹೋಗ್ತಾ ಇದೀನಿ, ಅದಕ್ಕೋಸ್ಕರ ನೀನು ಒಂದ್ ಬೀಗ ತಗೊಂಡೋಗು, ನಾನು ಯಾವಾಗ ಬರ್ತೀನಿ ಹೇಳಕ್ ಆಗಲ್ಲ, ನಾನು ಒಂದ್ ಬೀಗ ಹಾಕೊಂಡು ಹೋಗಿರ್ತೀನಿ ಅಂತ ಅಂದಿದ್ದೀನಿ. ಅದಕ್ಕೆ ನಮ್ಮ ಅಮ್ಮ ಒಂದ್ ಬೀಗ ತಗೊಂಡು ಹೋಗಿದ್ದಾರೆ. ನಂದೇನ್ ಪ್ರ್ಯಾಂಕ್ ಇವಾಗ ಅಂದ್ರೆ, ಅಮ್ಮ ರೀಲ್ಸ್ ಮಾಡಕ್ ಹೋಗಿದ್ದೆ, ಆಕ್ಸಿಡೆಂಟ್ ಆಗೋಯ್ತು ಅಂದ್ರೆ ಸುಮ್ನೆ ನಾನು ನಮ್ ಫ್ರೆಂಡ್ ಗಾಡಿಲಿ ಹೋಗ್ತಿದ್ದೋ, ಇನ್ನೊಬ್ಬ ಬಂದ್ಬಿಟ್ಟು ನಮ್ ಗಾಡಿ ಗುದ್ಬಿಟ್ಟ, ನೋವು ಬಿದ್ದೋದು ಅಂತ ಅನ್ನೋಣ ಅಂತ ಇದೀನಿ. ಬ್ಯಾಂಡೇಜ್ ಎಲ್ಲ ತಂದೆ ಮೆಡಿಕಲ್ ಹೋಗಿ. ನನಗೆ ಒಂದ್ ಕನ್ಫ್ಯೂಸ್ ಅಲ್ಲಿ ಇರೋದು ಏನು ಅಂದ್ರೆ, ಕ್ಯಾಮ್ರಾ ಎಲ್ಲಿ ಇಡ್ಲಿ ಅಂತ ಐಡಿಯಾದಲ್ಲಿ ಇದೀನಿ. ಲೈಕ್ ಈ ಪ್ಲೇಸ್ ಅಲ್ಲಿ ಇಡೋಣ ಅಂತ ಇದ್ದೆ, ಇಲ್ಲಿ ಇಡಕ್ಕೆ ಆಗ್ತಿಲ್ಲ. ರಿಂಗ್ ಲೈಟ್ ಇಡ್ಬೇಕು, ರಿಂಗ್ ಲೈಟ್ ಇಟ್ರೆ ಗೊತ್ತಾಗ್ಬಿಡುತ್ತೆ. ಬನ್ನಿ ಗೈಸ್, ಇವಾಗ ನಾವು ಅಮ್ಮಂಗ್ ಒಂದು ಫೋನ್ ಮಾಡಿ ಮೆಸೇಜ್ ತಿಳಿಸ್ಬಿಡೋಣ ಫಸ್ಟ್. ಗೈಸ್ ನಾನು ಇವಾಗ ರೂಮ್ ಹತ್ರ ಇದ್ದೀನಿ, ಹಾಲಲ್ಲಿ ಮಾಡಕ್ ಆಗಲ್ಲ, ಯಾಕಂದ್ರೆ ಅಲ್ಲಿ ಎಲ್ಲೂ ಕ್ಯಾಮ್ರಾ ಇಡೋ ಅಂತ ಜಾಗ ಇಲ್ಲ. ಅದಕ್ಕೋಸ್ಕರ ರೂಮ್ ಅಲ್ಲಿ ಒಂದು ಪ್ಲೇಸ್ ಹುಡುಕಿದೀನಿ, ಬಟ್ ಅಲ್ಲಿ ಯಾವ ತರ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪ್ಲೇಸ್ ಅಲ್ಲಿ ಕ್ಯಾಮ್ರಾ ಮಡ್ಗೋಣ ಅಂತ ಇದ್ದೀನಿ. ಅದೇ ನಾನು ತೋರಿಸ್ದಂಗೆ ಆ ಪ್ಲೇಸ್ ಅಲ್ಲಿ ಕ್ಯಾಮ್ರಾ ಮಡ್ಗೋಣ ಅಂತ ಇದ್ದೀನಿ. ಏನಾಗುತ್ತೆ ಅಲ್ಲಿ ಸರಿ ಹೋಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಇದು ಬ್ಯಾಂಡೇಜ್ ತಂದೆ ಗೈಸ್, ಮತ್ತೆ ಕಿಚನ್ ಜಾಮೂನು ಬ್ಲೇಡ್ ತರ ತೋರ್ಸಕ್ ತಂದಿದ್ದೀನಿ ಗೈಸ್. ಇವಾಗ ಮೇನ್ ಟೆನ್ಷನ್ ಏನು ಅಂದ್ರೆ, ಇವಾಗ ಅದನ್ನೆಲ್ಲ ಮಾಡ್ಕೊಳಕ್ ಏನು ಟೆನ್ಷನ್ ಇಲ್ಲ, ಕ್ಯಾಮ್ರಾ ಮಡ್ಗೋದೇ ಮೇನ್ ಟೆನ್ಷನ್ ಆಗೈತೆ. ಗೈಸ್ ನಾನು ಇವಾಗ ಒಂದು ಐಡಿಯಾಗೆ ಬಂದೆ, ಏನು ಅಂದ್ರೆ ಈ ಪ್ಲೇಸ್ ಅಲ್ಲಿ ಕ್ಯಾಮ್ರಾ ಇಡೋಣ ಅಂತ. ಈ ಪ್ಲೇಸ್ ಅಲ್ಲಿ ಕ್ಯಾಮ್ರಾ ಇಟ್ರೆ ಗೊತ್ತಾಗಲ್ಲ ನಮ್ಮ ಅಮ್ಮಂಗೆ, ನಾನು ಇಲ್ಲಿ ಮಲ್ಲಿ ಕೊಟ್ಟು ಪ್ರ್ಯಾಂಕ್ ಮಾಡಕ್ ಸರಿ ಹೋಗುತ್ತೆ. ಗೈಸ್ ಇವಾಗ ಹಿಂಗ ಒಂದು ಜುಗಾಡ್ ಮಾಡಿ ಇಟ್ಟಿದೀನಿ, ಭಯ ಆಗ್ತೈತೆ ಬಿದ್ದೋದ್ರೆ ಮತ್ತೆ ನಮ್ಮ ಅಮ್ಮ ನೋಡ್ತಾರೆ ಅಂತ. ಅಮ್ಮಂಗ್ ಫೋನ್ ಹಾಕ್ಬಿಡ್ತೀನಿ ಇವಾಗ, ಮಾಡ್ಬಿಟ್ಟು ಅಮ್ಮ ಈ ತರ ರೀಲ್ಸ್ ಮಾಡಕ್ ಹೋಗ್ತಿದೆ, ಇಲ್ಲೇ ಆಕ್ಸಿಡೆಂಟ್ ಆಗೋಯ್ತು, ಒಂದ್ ಸ್ವಲ್ಪ ಇಲ್ಲಿ ಕೈಗೆ ಮತ್ತೆ ತಲೆಗೆ ಏಟಾಗೈತೆ ಅಂತೀನಿ. ಹಲೋ, ಎಲ್ಲಿದ್ಯಮ್ಮ? ಇದು ನಾನು ಕಲ್ಕಿ ರೀಲ್ಸ್ ಮಾಡೋಣ ಅಂತ ಹೋಗ್ತಿದ್ವಾ ಗಾಡಿಲಿ, ಇಲ್ಲಿ ಮೇನ್ ರೋಡ್ ಅಲ್ಲಿ ಯಾರೋ ಇನ್ನೊಂದ್ ಗಾಡಿ ಅವ್ನ್ ಬಂದಿ ನಮಗ್ ಗುದ್ಬಿಟ್ಟ ಅಮ್ಮ. ನಿನ್ ಗಾಡಿ ಓಡಾಡ್ಬಿಡ, ನಿನ್ ಟೈಮ್ ಚೆನ್ನಾಗಿಲ್ಲ, ಹೋಗಾದಿ ಇದ್ದೆ ಮುಂದೆ ಅಮಾಸೆ ಹೋಗ್ಬೇಡ ಕಣ ಅಂತ ಹೇಳ್ದೆ. ಇವನು ಏನಪ್ಪ ಸೈಕ್ ಜೊತೆ ಹುಡ್ಗ ಆರ್ ಎಕ್ಸ್ ಅವ್ರಿಗೆ ಗಾಡಿ ತಂದಾಗ್ಲೇ ನಾನು ಹೇಳ್ದೆ ತಾನೆ, ಅವ್ರ ಬಸ್ಸಲ್ಲಿ ಹೋಗು ಆಟೋದಲ್ಲಿ ಹೋಗಪ್ಪ, ಗಾಡಿಲಿ ಹೋಗ್ಬೇಡಿ, ಮೂರ್ ಜನ ಅಂತ ಹೇಳಿದೀನಿ ನಿನ್ಗೆ. ಹೋದ ವರ್ಷ ಎಲ್ಲ ಚಿಕ್ಕ ಜೊತೆ ಊರಲ್ಲಿ ಬಿದ್ದಿ ಮಕ್ಕ ಮುಖ್ಯ ಹೊಡೆದ. ಇವಾಗ ಏನ್ ಹೊಡೆದೈಕೊಂಡೆ? ಇವಾಗ ಮನೆ ಹತ್ರ ಒಂಚೂರು ರಕ್ತ ಬರ್ತೈತೆ, ಕೈ ಹತ್ರ ಒಂಚೂರು ಗಾಯ ಆಗ್ಬಿಟ್ಟೈತೆ. ಇಲ್ಲಿ ಆಸ್ಪತ್ರೆಗೆ ಬಂದಿದ್ದೋ, ಅವರು ಬ್ಯಾಂಡೇಜ್ ಹಾಕಿ ಕಳ್ಕೊಂಡು ಸವ್ರೆ. ಇಲ್ಲಿ ಇದು ಕೊಟ್ಕೆಪಳ್ಯದಲ್ಲಿ. ಅಲ್ಲ ಬಾಬಾ, ನಿನ್ಗೆ ಏನೇನ್ ತಂದ್ ಮಾಡಕ್ಲೆ ಬಾಬಾ ಟೆನ್ಷನ್ ನನ್ಗೆ. ಎದೆನವೇ ಬರ್ಸ್ತಿಯಲ್ಲೋ, ಬೇವರ್ಸಿ ನನ್ ಮಗ ಎದೆನವೇ ಬರ್ಸಿ ಇಟ್ಬಿಡ್ತೀಯಲ್ಲೋ ನನ್ಗೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದ್ಯಲ್ಲಪ್ಪಿ. ಹೇಳ್ತೀನಿ ನನಗೆ ಏನು ಬೇಡ, ಯಾವ ಮೊಬೈಲು ಬೇಡ, ಯಾವ ವಿಡಿಯೋನು ಬೇಡ ಅಂತ ಅಷ್ಟೇ ಹೇಳ್ತೀನಿ. ನೀನ್ ಕೇಳಲ್ವಲ್ಲ ನನ್ ಮಾತಾ? ನಾನ್ ನಿಮ್ ಅಪ್ಪನಿಗೆ ಫೋನ್ ಮಾಡಿ ಹೇಳ್ತಿದ್ದೆ. ಅಮ್ಮ ಅಪ್ಪಂಗ್ ಫೋನ್ ಮಾಡ್ಬೇಡ ನೀನು ಇವಾಗ. ಅಲ್ಲ ಮಾಡ್ಬೇಡ, ಆಯ್ತು ಮಾಡಲ್ಲ ಅನ್ಕೋ, ಅವ್ರಿಗೆ ಗೊತ್ತಾಗಲ್ವಾ? ಹೇಳು, ನಿಮ್ಗೆ ಏನೇನ್ ಏಟ್ ಆಗದೆ ಅನ್ನೋದು ಹೇಳ್ತಾ ಇಲ್ಲ. ನೀನ್ ಒಂಚೂರು ಜಾಸ್ತಿ ಆದ್ರೂ ಒಂಚೂರು ಆಯ್ತು ಅಂತ ಹೇಳ್ತೀಯ. ಟಿವಿ ನೈನಲ್ಲೆಲ್ಲ ಹೆಂಗೆ ಅವ್ರ ಗಾಡಿನ ಮೇಲೆ ಇಟ್ಕೊಂಡು ಓಡಿಸ್ತಾರೆ, ನಾನು ಅದೆಲ್ಲ ತೋರ್ಸಿ ನಿಮ್ಗೆ ಹೇಳಿದ್ನಲ್ಲ ಪಾಪ. ಯಾಕೋ ನನ್ನ ಅಯ್ಯೋ ಅನ್ನಿಸ್ತೀಯ ನೀನು, ಎಲ್ಲಾ ಜನ ಎಲ್ಲ ಆಡ್ಕೊಳಂಗ್ ಮಾಡ್ತೀಯಲ್ಲೋ. ನಾನು ಇವಾಗ ಮನೆಗ್ ಬರ್ತೀನಿ, ನೀನು ಬಾ ಮನೆಗೆ. ಏನು ನಾನು ಮನೆಗ್ ಬಂದ್ ನೀನೇನು ಎಲ್ಲ ಹಾಸ್ಪಿಟ್ಲ್ ಅದ್ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ಇಲ್ಲ, ನಾವು ಆಸ್ಪತ್ರೆಯಿಂದ ಇನ್ನೇನ್ ಎಲ್ಲ ಆಯ್ತು, ಬರ್ತಾ ಇದೀವಿ. ಈಗ ಎಲ್ಲಿದ್ದೆ ಹೇಳಪ್ಪ? ಆಯ್ತು, ಇವಾಗ ಕೊಟ್ಕೆಪಾಳ್ಯದಲ್ಲಿ ಇದ್ದೀನಿ. ಇವಾಗ ಮನೆಗ್ ಬರ್ತೀನಿ ನಾನು, ಬಾ ನೀನ್ ಮನೆಗೆ. ಅಪ್ಪಂಗ್ ಫೋನ್ ಹಾಕಿ ಏನ್ ಹೇಳಕ್ ಹೋಗ್ಬೇಡ. ಏನ್ ಜಾಸ್ತಿ ಏನ್ ಏಟಾಗಿಲ್ಲಮ್ಮ, ಸುಮ್ನೆ ಒಂದ್ ಸ್ವಲ್ಪ ತಲೆಗೆ ಒಂದ್ ಸ್ವಲ್ಪ ಕೈಗೆ ಆಗೈತೆ ಅಷ್ಟೇ. ಒಳಗೆಲ್ಲ ಏಟಾಗಿರ್ತಾವ ಕಣ, ಬುಲ್ಡೆ ಗಿಲ್ಡೆಗೆ ಏಟಾಗದ ಹೆಂಗೆ? ಇಲ್ಲ ಏನು ಏಟಾಗಿಲ್ಲ, ಒಂದ್ ಚೂರ್ ಅಷ್ಟೇ ಕಣಮ್ಮ. ಬಾ ನೀನ್ ಬಾ, ನಾನು ಬರ್ಲಾ ಇಲ್ಲ ನೀನ್ ಬರ್ತೀಯ ಮನೆಗೆ? ಹಾಸ್ಪಿಟ್ಲ್ಗನ ಹೋಗನ್ ಬಾರೋ. ಯಾಕೋ ನಮ್ನ ಅಯ್ಯೋ ಸಿಕ್ತಿಯ ನೀನು? ಇಲ್ಲ ಬಾಮ, ಮನೆಗ್ ಬರ್ತೀನಿ. ಆಯ್ತು, ಸರಿ ಆಯ್ತು, ಬೇಗ ಬಾ, ನಾನು ಬರ್ತೀನಿ. ಇವಾಗ ನಮ್ಮಮ್ಮ ಬರ್ತಾರೆ, ಅದಕ್ಕಿಂತ ಮುಂಚೆ ನಾನ್ ರೆಡಿ ಆಗ್ಬಿಡ್ಬೇಕು. ನಮ್ಮಮ್ಮ ಫುಲ್ ಸೀರಿಯಸ್ ಆಗೋರು ಏನಾಗೋರು ಅನ್ನೋದೇ ಗೊತ್ತಾಗ್ತಾ ಇಲ್ಲ.
ಸೊ ಗೈಸ್ ಇವಾಗ ರೆಡಿ ಆಗಿದ್ದೀನಿ ಫುಲ್ಲು, ಹೆಂಗೋ ಜುಗಾಡ್ ಮಾಡಿ ಕಟ್ಕೊಂಡಿದೀನಿ. ಡೌಟ್ ಬರುತ್ತೆ ಅಂತ ಅನಿಸ್ತೈತೆ, ಯಾಕಂದ್ರೆ ಇಲ್ಲ ಒಬ್ಬನ ಕೈಲೇ ಕಟ್ಕೊಳಕ್ ಆಗ್ದಲೆ ನೋಡ್ರಿ ಯಾವ ತರ ಹೆಂಗ್ ಬೇಕಂತ ಕಟ್ಕೊಂಡಿದೀನಿ. ಇಲ್ಲೊಂಚೂರು ಕಾಣೋ ತರ ಟೊಮೊಟೊ ಸಾಸ್ ಹಾಕೊಂಡಿದೀನಿ. ಒಂದ್ ಟೊಮೊಟೊ ಸಾಸ್ ಆಗಿದ್ರೆ ಆಗ್ತಿತ್ತು. ನಾನು ಒಂದು ಐದ್ ತಂದಿದೆ, ಬಟ್ 5ರಲ್ಲಿ ಒಂದೇ ಯೂಸ್ ಮಾಡಿರೋದು. ಪಾಪ ಲೇ ಎಲ್ ಬಿದ್ದೆ? ಏನು ಹಿಂಗೆಲ್ಲ ಮಾಡ್ಕೊಂಡ್ ಬಂದಿದೆ? ತಲೆ ಏನಾಯ್ತು? ಇದೇನು ಚೂರ್ ಬಿದ್ದಿದ್ದೀನಿ ಅಂದಲ್ಲ, ಇಷ್ಟೊಂದ್ ಏಟ್ ಮಾಡ್ಕೊಂಡಿದ್ಯಾ? ಎಲ್ ಬಿದ್ದೆ? ನಾನು ಹೇಳ್ದೆ ತಾನೆ ಗಾಡಿಲಿ ಹೋಗ್ಬೇಡ ಅಂತ. ಮಾತಾಡುವ, ಯಾರ ಜೊತೆ ಹೋಯ್ತಿದೆ, ಎಲ್ಲೋಯ್ತಿದೆ ಬೊಬ್ಳು? ಹಾಳ್ಬಸ್ತೇನೆ ಹೋಗಿ ಊರೆಲ್ಲ ಸೇರ್ಕೊಳ್ಳೋ ಕಾಲೇಜ್ಗೆ ಅಂತ ಇಲ್ಲೇ ಸಾಯ್ತೀನಿ ಅಂತ ಸಾಯ್ತಾ ಇದ್ದಿ. ಹೇಳಿ ಎಲ್ಲಿ ಏಟಾಯ್ತು, ಎಲ್ ಬಿದ್ರಿ, ಎಲ್ ಬ್ಯಾಂಡೇಜ್ ಹಾಕಿಸ್ದೆ, ಏನ್ ಪಡ್ಕೆ ಪಡೆದ್ರೆ ಎಲ್ಲದ ಹಾಸ್ಪಿಟ್ಲಲ್ಲಿ? ಎಲ್ಲಿಂದ ಹೋಯ್ತಾ ಇದ್ರಿ? ಸುಂಕುತ್ಗಟ್ಟೆಯಿಂದ. ಅವತ್ತಿಂದ ಮನೇಲೆ ಮಾಡ್ಕೋಬೇಕು ತಾನೆ. ಅದೇನೇನ್ ಮಾಡ್ತೀಯ, ಅದೇನೇನ್ ಆಡ್ತೀಯ ಹಾಡು. ಏನಿಲ್ಲ, ಒಂಚೂರು ತರ್ಚ್ಕೊಂಡು ಇವಾಗ ಬಿದ್ದಾಗ ನಂಗೆ ಆಗಿರುತ್ತಲ್ಲ, ಹಂಗ ಆಗೈತೆ. ತಾಡ್ಸ್ಕೊಂಡು ಬಿದ್ದಾಗ ಚಿಕ್ಕ ವಯಸ್ಸಿನ ಜೊತೆ ಊರಲ್ಲಿ ಬಿದ್ದಾಗ್ಲೇ ಹೆಂಗಾಗಿತ್ತು ನಿನ್ಗೆ? ಅವಾಗ್ಲೇ ಹೇಳಿದೀನಿ, ಚಿಕ್ಕ ವಯಸ್ಸಿನ ಜೊತೆ ಬಿದ್ದಾಗ್ಲೇ ನಿನ್ ಗಾಡಿ ಎಲ್ಲ ಬೇಡ, ಇರೋ ಎರಡು ಗಾಡಿನೂ ತಗೊಂಡಾಗ ಊರಿಗೆ ನಿಲ್ಸು. ಅದೇ ನಂಗೆ ಅರ್ಥ ಆಗಲ್ಲ. ನಿಂಗೇನ್ ಅನ್ನಿಸ್ತಾ ಇಲ್ವಾ? ಟೆನ್ಷನ್ ತಗೊಳ್ತಾಳೆ ನಮ್ಮ ಅಮ್ಮಂಗ್ ಲೋ BP, ಫಸ್ಟೇ ಹುಷಾರಿಲ್ಲ, ಉಸಿರಾಡಕ್ಕಾಗಲ್ಲ ಅವ್ಳಿಗೆ, ಸ್ವಲ್ಪ ಟೆನ್ಷನ್ ತಗೊಂಡ್ರು ಅಂತ. ಅಲ್ಲಿ ಮಾರ್ಕೆಟ್ಗೆ ಹೋಗಿ, ಆ ಮಾರ್ಕೆಟ್ ಅಲ್ಲಿ ಆ ಬಿಸಿಲು ಬದುಕು ಬರಕ್ ಆಯ್ತಾ ಇಲ್ಲ, ನನ್ ಕೈಯಲ್ಲಿ ಸುಸ್ತಾಯ್ತಾ, ಅದ್ ಮೆಟ್ಲು ಹತ್ತಕ್ ಆಯ್ತಾ ಇಲ್ಲ. ಹೆಂಗ್ ಉಪ್ಪಾಟೆ ತರ ಹೆಂಗ್ ಏಟ್ ಮಾಡ್ಕೊಂಡ್ ಬಂದಿದ್ಯಾ ಅಂತ. ಅದೇ ಸಾಂಬಾರ್ ತರನೇ ಕಾಣಿಸ್ತಾ ಅದೇ ನನ್ ಸಾಂಬಾರ್ ತರನೇ. ಬೇರೆ ಸಾಂಬಾರ್ ಇದು, ರಕ್ತ ಅಲ್ಲ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಸಾಂಬಾರೇ ಅದು, ರಕ್ತ ಅಲ್ಲ. ಏನು ಹಾಕೊಂಡಿದ್ಯಲ್ಲೋ, ಏನು ಇದು? ಟೊಮೊಟೊ ಫ್ರ್ಯಾಂಕ್ ಮಾಡ್ದಕ್ಕ ಅಮ್ಮ ನೀನ್ ಹಾಕ್ಬಿಟ್ಟಿದ್ಯಾ ಫ್ರ್ಯಾಂಕ್. ಅಲ್ಲಿ ನೋಡಿ ಕ್ಯಾಮ್ರಾ. ಇವಾಗ ನಮ್ಮಮ್ಮ ಫ್ರ್ಯಾಂಕ್ ಆಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಆದ್ರೂ ಅದು ಸ್ಮೆಲ್ ಸಾಂಬಾರ್ ಅನ್ಕೊಬಿಟ್ಟವ್ರು ನಮ್ಮಮ್ಮ ಇದನ್ನ ನೋಡಿ. ಹೆಂಗ್ ಮಾಡ್ತಾ ಇದ್ದೆ, ಹೆಂಗ್ ಮಾಡಿದ್ಯಾ ಅನ್ನೋದು. ನಾನ್ ತಲೆನೇ ಸುತ್ತ ಬಂದ್ಬಿಟ್ಟು ನನ್ಗೆ. ಗೈಸ್ ಇವಾಗ ನಾನು ಏನ್ ಮಾಡೋಣ ಅಂತ ಇದ್ದೀನಿ ಅಂದ್ರೆ, ಇಲ್ಲಿ ನಮ್ಮ ಅಮ್ಮಂದು ಒಂದ್ ಸ್ವಲ್ಪ ಫೇಲ್ ಆಗೋಯ್ತು. ಫೇಲ್ ಏನ್ಕಾಯ್ತು ಅಂದ್ರೆ ನನ್ ತಪ್ಪೇ ಆಗಿದ್ದು. ಇದು ನಂದು ಇಲ್ಲಿ ನೋಡ್ರಿ ಹಿಂಗ್ ಅಳ್ಳಾಡ್ತಿತ್ತಲ್ಲ, ಗೊತ್ತಾಗ್ಬಿಟ್ಟೈತೆ ನಮ್ಮ ಅಮ್ಮಂಗೆ. ತಲೆ ಪರ್ಫೆಕ್ಟ್ ಆಗೈತೆ, ಇದೊಂಚೂರು ಗೊತ್ತಾಗ್ಬಿಟ್ಟೈತೆ. ಇವಾಗ ಬನ್ನಿ, ನಾನು ನಮ್ಮ ಅಪ್ಪಂಗ್ ಫೋನ್ ಮಾಡಿಸ್ತಾ ಇದೀನಿ ನಮ್ಮ ಅಮ್ಮನ ಕಡೆಯಿಂದ. ನಮ್ಮ ಅಪ್ಪ ಒಂದ್ ಸ್ವಲ್ಪ ಸೀರಿಯಸ್, ಸ್ವಲ್ಪನೇ ಅಲ್ಲ, ನಮ್ಮ ಅಮ್ಮನಿಂದ ಜಾಸ್ತಿ ಸೀರಿಯಸ್. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಇನ್ನೊಂದೇನು ಅಂದ್ರೆ, ನಮ್ಮಪ್ಪ ಊರಲ್ಲಿ ಐತೆ ಇವಾಗ. ನಾವು ಊರಿಗೆ ಹೋಗ್ಬೇಕಿತ್ತು. ಊರಿಗೆ ಎಂತ ಹೋಗಿಲ್ಲ ಅಂದ್ರೆ ನಮ್ಮ ಅಮ್ಮಂಗೆ ಹುಷಾರಿರ್ಲಿಲ್ಲ. ಮತ್ತೆ ನಾನು ಹೇಳ್ತಿರ್ತೀನಿ ಗೊತ್ತಾ, ರೈಟ್ ಹ್ಯಾಂಡ್ ನೋವು ಅಂತ. ಅದಕ್ಕೋಸ್ಕರ ನಾನು ಊರ್ಗ್ ಹೋಗಿಲ್ಲ. ನಮ್ಮ ಅಪ್ಪ ಹೋಗಿದ್ದಾರೆ, ಇವತ್ ಬರ್ತಾರೆ ಸಂಜೆ. ಆದ್ರೆ ಇವಾಗ ಬರೋದ್ಕಿಂತ ಮುಂಚೆನೆ ಫೋನ್ ಹಾಕ್ಬಿಟ್ಟು ನಮ್ಮ ಅಜ್ಜಿಗೂ ಕೂಡ, ನಮ್ಮ ಅಜ್ಜಿನೂ ಅಲ್ಲೇ ಇರ್ತಾರಲ್ಲ, ನಮ್ಮ ಅಜ್ಜಿಗೂ ಗಾಬರಿ ಎತ್ತಿಸ್ಬಿಡೋಣ. ತುಂಬಾ ಕಷ್ಟಪಟ್ಟು ಮಾಡ್ತಾ ಇದೀನಿ ವಿಡಿಯೋನ, ಮನೆಯವ್ರ ಕೈಲೆಲ್ಲ ಉಗ್ಗಿಸ್ಕೊಂಡು. ದಯವಿಟ್ಟು ಒಂದ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇವಾಗ ಬನ್ನಿ ನಮ್ಮ ಅಪ್ಪಂಗ್ ಪ್ರ್ಯಾಂಕ್ ಮಾಡೋಣ. ಮಾಡ್ತಾ ಇದ್ದೀನಿ. ಹಲೋ, ಎಲ್ಲಿದ್ಯಾ? ಪಾಪ ಅಲ್ಲೆಲ್ಲೋ ಗಾಡಿಲಿ ಹೋಗಿ ಬಿದ್ಬಿಟ್ನಂತೆ ನೋಡು. ಅದೆಲ್ಲ ನಾನ್ ಹೇಳಿದೀನಿ ಹೋಗ್ಬಿಡ ಕಣ ಬೈಕ್ ಅಲ್ಲಿ ಅಂತ. ಸುಂಕುತ್ಕಟ್ಟೆ ಅವ್ರು ಯಾರೋ ಹುಡ್ಗನ್ ಜೊತೆ, ಕಲ್ಕಿ ಅಂತ ಹುಡ್ಗನ್ ಜೊತೆ ಹೋಗಿ ಅದೆಲ್ಲ ಪಟ್ಕೆ ಬೆಳೆತ ಬಿದ್ಬಿಟ್ಟವನಂತೆ. ಬಿದ್ಬಿಟ್ಟಿದೀನಿ. ಕಾಲು, ತಲೆಗೆ, ಕೈಗೆ, ತಲೆಗೆಲ್ಲ ಏಟಾಗ್ಬಿಟ್ಟದೆ. ಬಾರಮ್ಮ ಅಂತ ನಂಗೆ ಕೈ ಕಾಲೇ ನಡುತ್ತೆ ಇಲ್ಲ. ಫೋನ್ ಹಾಕವನ್ಗೆ. ನಾನೇ ನನ್ ಮಾತ್ ಕೇಳ್ತಾನ ಅವನು. ನಾನೇನ್ ಕಳ್ಸಕ ಹೋಯ್ತೀನಿ. ಅಯ್ಯೋ ನನಗೆ ಉಸಿರಾಡಕ್ ಆಯ್ತಾ ಇಲ್ಲ. ಏನೇನ ಮಾಡ್ತೀನಿ ಏನೇನ ಮಾಡ್ಕೊಂಡು ಏನ ಮಾಡ್ಕೊತೀರಿ ಹೆಂಗೆ ಒಳ್ಳೆ ಕತೆ. ಹಲೋ, ಫೋನ್ ಮಾಡ್ಬೇಕಾಯ್ತು. ಮಾಡು. ಅವ್ನ ನಂಬರ್ ಕಳ್ಸು. ಗಾಡಿ ಮೇಲೆ ಯಾಕೆ ನಾನು ಹೇಳಕ್ಕೆ ಗೇಮ್ಸ್ ಇಲ್ಲ, ನಾನು ಹೇಳಕ್ಕೆ ಇದಾರ ಆಗ್ತದೆ. ಎಲ್ಲಿ ಅಯ್ಯ ಎಲ್ಲಿ ಬಿದ್ದವನೋ ಗೊತ್ತಿಲ್ಲ. ತಲೆಗೆಲ್ಲ ಏಟಾಗ್ಬಿಟ್ಟದಂತೆ, ಕಾಲ, ಕೈಗೆ, ತಲೆಗೆಲ್ಲ. ಉಗಾದಿ ಅಮಾವಾಸ್ಯೆ.
ಇನ್ನೇನ್ ಮಾಡ್ತಿ ಫೋನ್ ಹಾಕೊಂಡ್ಗೆ ಫೋನ್ ಹಾಕಿ ಆಯ್ತು ಆಗತ್ತ ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದ್ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಫೋನ್ ಹಾಕ ನಂಬರ್ ಕಳ್ಸು. ಹ್ಮ್ ನಾ ಹೇಳ್ತೀನಿ ಸರಿ ಅಲ್ಲ ಹಾ ಎಲ್ಲಿಗಪ್ಪ ಇಲ್ಲಿ ಇದು ಬಿಡಿಯಾ ಕಾಂಪ್ಲೆಕ್ಸ್ ದುಡ್ಡು ಇಲ್ಲಿ ಕೊಟ್ಕೆ ಪಾಳ್ಯದಲ್ಲಿ. ಜಾಸ್ತಿ ತಗದ ಇಲ್ಲ ಏನು ಜಾಸ್ತಿ ಏನ್ ಏಟ್ ಆಗಿಲ್ಲ, ಒಂದ್ ಸ್ವಲ್ಪ ತಲೆ ಹತ್ರ ಒಂದ್ ಸ್ವಲ್ಪ ಕೈ ಹತ್ರ. ಆಗ್ತದೆ ನೀನ್ ಗಾಡಿ ಮೇಲೆ ಎತ್ಕೊಂಡು ಹಚ್ಚಿರಿ ಹಾ ಹಾ ಬಸ್ಸಲ್ಲಿ ಹೋಗೋ ಅಂತ ಹೇಳ ನಿಂಗೆ ಗಾಡಿ ಮೇಲೆ ಹೋಗೋ ಅಂತ ಹೇಳ್ದ ಹಾ ಗಾಡಿ ಮೇಲೆ ಎತ್ಕೊಳ್ಳೋದು ಯಾವ ಗಾಡಿ ಮೇಲೆ ಇದ್ದಪ್ಪ ಇಲ್ಲಿ ನಮ್ ಫ್ರೆಂಡ್ ಗಾಡಿ ಮೇಲೆ. ಅದೇನ್ ಬಿಟ್ಟೆ ಅವನೇ ಬೇರೆ ಗಾಡಿ ಒಂದ್ ಮಂದಿ ಗುದ್ಬಿಟ್ಟ. ಅಯ್ಯೋ ಮಕ್ಕಳು ಸರಿಯಾಗಿ ಓಡಿಸ್ರ ಕಣಪ್ಪ ಅವರು ಗುದ್ಬಿಡ್ತಾರ ಅವರು. ನಾನು ಹೇಳು ಗಾಡಿ ಮೇಲೆ ಹೋಗೋಣ ಬಸ್ಸಲ್ಲಿ ಹೋಗು ಅಂತ ಹೇಳೋದು ನಾನು. ಜಾಸ್ತಿ ರಕ್ತ ಬರೋದ ಜಾಸ್ತಿ ಜಾಸ್ತಿ ಏನಿಲ್ಲ, ಒಂದ್ ಸ್ವಲ್ಪ ಎಲ್ಲಿ ತಲೆ ಜಾಸ್ತಿ ಆಗದ ಒಂದ್ ಸ್ವಲ್ಪ. ಇದು ಆಸ್ಪತ್ರೆಗೆ ಹೋಗ್ಬೇಕಾಯ್ತು. ನಿಮ್ಮ ಮಮ್ಮಿ ಫೋನ್ ಮಾಡಿ ಹೇಳಿದ್ರು. ಇಲ್ಲ ಆಸ್ಪತ್ರೆಯಲ್ಲೇ ಇದೀವಿ ಇವಾಗ. ಹೌದಾ ನಾ ಬರೋಣ ಈಗ. ಏನ್ ಬೇಡ ಬಿಡು. ಸರಿ ಈಗ ನಿಮ್ಮ ಅಮ್ಮಗ್ ಫೋನ್ ಮಾಡಿ ನಿಮ್ಮ ಅಮ್ಮ ಫೋನ್ ಮಾಡೋದು ಯಾವ್ದಾರ ಹುಷ ಹಾಕ್ಬಿಡ್ತೀಯ ಪಾಪಲ್ಲಿ. ಇವಾಗ ಹೆಂಗ್ ಬಿಟ್ಟು ಜಾಸ್ತಿ ಆದೇನಪ್ಪ ಒಂಚೂರ್ ಅಷ್ಟೇ. ಕೊಡ್ತಾವೆ ಮದ್ವಿ ಇಲ್ಲಿ ಅದೇ ಬಸ್ ಸ್ಟಾಪ್ ಹತ್ರ. ಹುಷಾರಾಗಿ ನಾನು ಹೇಳಿ ಪಾಪ ಹಂಗ ಬಿದ್ದ ತಾನೇ ಆಗದೇನವ ಒಂಚೂರ್ ಅಷ್ಟೇ ಅಜ್ಜಿ. ಜಾಸ್ತಿ ಆಗದೆ ಸುಮಾರು ಬರಪ್ಪ ಅಂತ ನಾನು ಬಸ್ಸಲ್ಲ ಬರೋ ಬರ್ತೀನಿ, ಗಾಡಿ ಮೇಲೆ ಹೋಗ್ಬೇಡ ಕಣಪ್ಪ ಅಂತ ತೆಗಿತೀಯ ಪಾಪ ನೀನು. ಒಂಚೂರ್ ಅಷ್ಟೇ ಸೈಡ್ ಅಲ್ಲಿ ಒಳಗೆ ಹಾಕ್ಬೇಕು ಅಂತವ್ರೆ. ಹೌದಾ ಅಯ್ಯ ನೀನ್ ಅಷ್ಟೊಂದು ಲೇಟ್ ಆಗದಲ್ಲಪ್ಪ. ಯಾವ ಆಸ್ಪತ್ರೆ ಹೋಗಿ ಇನ್ನ ಹೋಗ್ತಾ ಇದೀವಿ. ಅಯ್ಯೋ ರಕ್ತ ಜಾಸ್ತಿ ಹೋಯ್ತಾ? ಇಲ್ಲ ಒಂಚೂರ್ ಅಷ್ಟೇ ಹೋಗ್ತೈತೆ. ಅಯ್ಯೋ ಹೋಗ್ ಬನ್ನಿ ತಡಿ. ಸರಿ ಸರಿ ಆಯ್ತು. ಓ ಅಯ್ಯ ಅವನ ಯೂಟ್ಯೂಬ್ಗೆ ಪ್ರಾಂಕ್ ಮಾಡೋದ್ನಂತೆ. ಹೌದಾ ಅಯ್ಯ ಯೂಟ್ಯೂಬ್ಗೆ ಅಲ್ಲಿ ಹುಡುಗರ ಜೊತೆ ಸೇರ್ಕೊಂಡು ಪ್ರಾಂಕ್ ಮಾಡವ್ ನೋಡು. ಈಗ ಹೇಳ್ತಾನೆ ವಿಡಿಯೋ ಕಾಲ್ ಮಾಡಿ ನೋಡ್ ಚೆನ್ನಾಗಿದ್ದೀನಿ, ಅಪ್ಪಂಗು ಪ್ರಾಂಕ್ ಮಾಡ್ದೆ ನಿಂಗೂ ಮಾಡ್ದೆ ವಿಡಿಯೋಗೋಸ್ಕರ ಅಂತ. ಮತ್ತೆ ಬಿಡು ಮತ್ತೆ ಅವ್ರಿಗೆ ಯಾವ್ದಾರು ಹುಡ್ತಾರ ಅವ್ರೆ ನೋಡು ಹೆಂಗ್ ಮಾಡ್ತಾನೆ ನೋಡು. ಟೆನ್ಷನ್ಗೆ ಅದೇ ನಾವೇ ಬಂದ್ಬಿಡ್ತು, ನನ್ಗೆ ಉಸಿರಾಡಕ್ಕೆ ಐತಾ ಇಲ್ಲ ಇಲ್ಲಿ. ನನ್ಗೆ ಸ್ವತಃ ಹಂಗ್ ಮಾಡಾಕ್ಬಿಟ್ಟ ನೋಡು. ನೋಡಿ ಹೆಂಗ್ ಮಾಡ್ತಾನೆ. ಪ್ರಾಂಕ್ ಮಾಡ್ದೆ ಯೂಟ್ಯೂಬ್ ವಿಡಿಯೋಗೋಸ್ಕರ ಅಪ್ಪನ್ಗೂ ಹೇಳ್ಬಿಟ್ಟಿದೀನಿ, ಬರ್ತಾ ಇದೀನಿ ಅಂತ ವಿಡಿಯೋ ಕಾಲ್ ಮಾಡಿ ಹೇಳ್ತಾವನ್. ಏನ್ ಯಾವ್ದಾರು ಹುಡ್ತಾನ ಒಳ್ಳೆ. ನಂಗೆ ಕೈ ಕಾಲೇ ಆಡ್ತಾ ಇಲ್ಲ, ಅದೇ ನೋವೆಲ್ಲ ಬಂದ್ಬಿಡ್ತಿಲ್ಲಿ. ಇನ್ನೇನ್ ಮತ್ತೆ ಟೆನ್ಷನ್ ಆಗುತ್ತೆ ಹಂಗೋ ಇಲ್ಲಿ ಹಿಂಗಾಗೋಯ್ತ ಅಂತ ಈಗ ಅಲ್ಲ. ಯಾಕೆ ಆತ್ಮಕ್ಷಣ ಅಂತೀಯ? ಸುಮ್ನೆ ವಿಡಿಯೋಗೋಸ್ಕರ ಹೇಳ್ದೆ. ಏನ್ ಹಿಡಿಯೋಗೋಸ್ಕರ ಅಲ್ಲಿ ಏನ್ ಅಡ್ಡಕ್ಕಾಗ್ತೀರ ಒಂದೇ ಸ್ವತಃ ಮಾಡ್ತೀಯಾ? ಹಂಗೇನಿಲ್ಲ, ಇಲ್ಲಿ ವಿಡಿಯೋ ಮಾಡ್ತಾ ಇದೆ ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ. ಸುಮ್ಮನೆ ಹಂಗೆ ಕೇಳ್ಬಿಟ್ಟಿ ಅದೇ ಯಾರ ಸಾಯ್ತು ಅಲ್ಲ ಅಷ್ಟೊಂದು ಯಾವ್ದಾರು ಊಟ ಹಾಕ್ಬಿಡಪ್ಪ 5 ನಿಮಿಷಕ್ಕೆ. ಸುಮ್ನೆ ಅವೆಲ್ಲ ಹೇಳಿದ್ರೆ ಎಲ್ಲ ಊಟಲ್ವಾ? ಅಯ್ಯೋ ಬೇರೆ ಎಲ್ಲ ಇದಾದಾಗ ಹಂಗಂತೂ ಸಿಕ್ಕಾಬಿಟ್ಟು ಟೆನ್ಷನ್ ಆಗೋಯ್ತು. ಅಯ್ಯೋ ಸುಮ್ಮನೆ ಪಾಪಲಿ ಏನ್ ಟೆನ್ಷನ್ ಮಾಡಾಕ್ಬಿಟ್ಟೆ 5 ನಿಮಿಷಕ್ಕೆ. ನಂಗೆ ಗೊತ್ತಿರ್ಲಿಲ್ಲ ಇಷ್ಟೊಂದು ಟೆನ್ಷನ್ ಆಗುತ್ತೆ ಅಂತ. ಇನ್ನೇನು ಅಂತರ್ಗೆ ಎಲ್ಲ ತಾನೆ. ಆಯ್ತು ಸರಿ. ಇಲ್ಲ ಕಣಜ್ಜಿ ಆಯ್ತು. ಹ್ಮ್ ಸರಿ ಕಣಜ್ಜಿ ಆಯ್ತು.
ಗೈಸ್ ಮತ್ತೆ ಇನ್ನೊಂದೇನು ಅಂದ್ರೆ ನಮ್ಮ ಅಜ್ಜಿ ವಾಟರ್ ಸಪ್ಲೈ ಅಂದ್ರೆ ವಾಟರ್ ಸಪ್ಲೈ ಮೀನಿಂಗ್ ಏನು ಅಂದ್ರೆ ವಾಟ್ಸಪ್ ಅಂತ. ನಮ್ಮ ಅಜ್ಜಿ ವಾಟ್ಸಪ್ ಅನ್ನಕ್ ಬರದಲ್ಲೇ ವಾಟರ್ ಸಪ್ಲೈ ಅಂತದೆ. ಕೇಳಿಸ್ಕೊಂಡ್ರಲ್ಲ, ನಮ್ಮ ಮನೆ ಈ ತರ ಗಾಬರಿ ಬಿದ್ದವ್ರೆ. ನಿಮ್ಗೆ ಏನಾರ ಪ್ರಾಂಕ್ ನಾನು ಹೇಳ್ದಂಗೆ ಐಡಿಯಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಮಾಡಕ್ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ವೈಟ್ ಮಾಡಿ ಅಂತ ಹೇಳ್ತಾ ಬೈ ಗೈಸ್.